ಮಾಡಿ ಮಂಗಳಮುಖಿ ವೇಷ ಹಾಕಿಸಿ ಭಿಕ್ಷಾಟನೆ, ಲಿಂಗ ಬದಲಾವಣೆಗೆ ಸಂಚು. ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಿಂದ ಯುವಕನೊಬ್ಬನನ್ನ ಅಪಹರಿಸಿ ಅವನಿಗೆ ಬಲವಂತವಾಗಿ ಮಂಗಳಮುಖಿ ವೇಷ ಹಾಕಿಸಿ ಭಿಕ್ಷಾಟನೆ ಮಾಡಿಸಲಾಗಿದೆ. ಅಷ್ಟೇ ಅಲ್ಲದೆ ಆತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಸೆಕ್ಸ್ ವರ್ಕ್ ಬಳಸಿಕೊಂಡು ಲಿಂಗ ಬದಲಾವಣೆಗೂ ಸಂಚು ರೂಪಿಸಿರುವ ಕರಾಳ ಪ್ರಕರಣ ಮೈಸೂರಿನ ಲಷ್ಕರ್ ಠಾಣೆಯಲ್ಲಿ ದಾಖಲಾಗಿದೆ. ಯಾರು ಸಂತ್ರಸ್ತ ಅಂತ ನೋಡಿದಾದ್ರೆ ನಂಜನಗೂಡಿನ ತ್ಯಾಗರಾಜ ಕಾಲೋನಿಯ ನಿವಾಸಿ ಅನಿಲ್ ಕುಮಾರ್, ಅಂದಾಜು 25ರಿಂದ 30 ವರ್ಷದ ಯುವಕ. ಈ ದುಷ್ಕೃತ್ಯಕ್ಕೆ ಬಲಿಯಾಗಿದ್ದಾನೆ. ಅನಿಲ್ ಸುಮಾರು 90% ದೃಷ್ಟಿ ದೋಷವನ್ನ ಹೊಂದಿದ್ದಾನೆ. 4 ತಿಂಗಳ ಹಿಂದೆ ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದಾಗ ಮಂಗಳಮುಖಿ ಅನಿತಾ ಮತ್ತು ಅವಳ ತಂಡದವರು ಅವರನ್ನ ಸಂಪರ್ಕಿಸಿ ನಂತರ ಬಲವಂತವಾಗಿ ಅಪಹರಿಸಿದ್ದಾರೆ. ಮಂಗಳೂರಿನಲ್ಲಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಅಪಹರಿಸಿದ ತಂಡ ಅನಿಲ್ ಅವರನ್ನ ಮಂಗಳೂರಿಗೆ ಕರೆದೊಯ್ಯಿತು. ಅಲ್ಲಿ ಅವರಿಗೆ ಬಲವಂತವಾಗಿ ಸೀರೆ, ನೈಟಿ ತೊಡಿಸಿ ಕಿವಿಗೆ ಓಲೆ, ಮೂಗಿಗೆ ಬಟ್ಟು ಹಾಕಿಸಲಾಯಿತು. ಅಕ್ಷತಾ ಎಂದು ಹೆಸರಿಟ್ಟು ಮಂಗಳಮುಖಿಯಾಗಿ ವೇಷ ಬದಲಾಯಿಸಲಾಯಿತು. ನಂತರ ಅವರನ್ನ ಬೀದಿಗಳಲ್ಲಿ, ಅಂಗಡಿಗಳ ಮುಂದೆ ನಿಲ್ಲಿಸಿ ಪ್ರತಿದಿನ 2,000ದಿಂದ 3,000 ಸಂಗ್ರಹ ಭಿಕ್ಷಾಟನೆ ಮಾಡಿಸಲಾಗ್ತಿತ್ತು. ಇದರ ಜೊತೆಗೆ ಮಂಗಳೂರು ಮತ್ತು ಕೇರಳದ ವಿವಿಧ ಭಾಗಗಳಿಗೆ ಅನಿಲ್ ಅವರನ್ನ ಕಳುಹಿಸಿ ಸೆಕ್ಸ್ ವರ್ಕ್ ಬಳಸಿಕೊಳ್ಳಲಾಗಿದೆ ಎಂದು ಸಂತ್ರಸ್ತ ದೂರಿನಲ್ಲಿ ಆರೋಪಿಸಿದ್ದಾರೆ. ಲಿಂಗ ಬದಲಾವಣೆ ಸಂಚು ಹಾಗೂ ನಕಲಿ ದಾಖಲೆ. ದುರುಳರು ಅನಿಲ್ ಹೆಸರಿನಲ್ಲಿ ನಕಲಿ ಆಧಾರ್ ಕಾರ್ಡ್ ಮತ್ತು ಇತರ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ. ಅವರನ್ನ ಟ್ರಾನ್ಸ್ಜೆಂಡರ್ ಎಂದು ನಮೂದಿಸಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಧಿಕೃತ ಸರ್ಟಿಫಿಕೇಟ್ ಕೂಡ ತಯಾರಿ ಮಾಡಲಾಗಿತ್ತು. ಈ ದಾಖಲೆಗಳ ಆಧಾರದ ಮೇಲೆ ಅನಿಲ್ ಅವರನ್ನ ಮುಂಬೈಗೆ ಕರೆದೊಯ್ದು ಶಸ್ತ್ರಚಿಕಿತ್ಸೆಯ ಮೂಲಕ ಶಾಶ್ವತವಾಗಿ ಲಿಂಗ ಬದಲಾವಣೆ ಮಾಡಲು ಸಂಚನ್ನ ರೂಪಿಸಲಾಗಿತ್ತು. ತಪ್ಪಿಸಿಕೊಂಡ್ರೂ ಬೆದರಿಕೆ ಬಂತು. ಈ ದಂಧೆಯಿಂದ ಹೊರಬರಲು ನಿರ್ಧರಿಸಿದ ಅನಿಲ್ ತಾನು ದುಡಿದ 3 ಲಕ್ಷ ಹಣ ಕೇಳಿದಾಗ ಆರೋಪಿ ಅನಿತಾ ಉಲ್ಟಾ ಹೊಡೆದಿದ್ದಾಳೆ. ನನ್ನ ಮನೆಯಿಂದ 5 ಲಕ್ಷ ಮತ್ತು ಚಿನ್ನಾಭರಣ ಕಳ್ಳತನ ಮಾಡಿದ್ದೀಯಾ ಎಂದು ಸುಳ್ಳು ಕೇಸ್ ಹಾಕಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಹೇಗೋ ತಪ್ಪಿಸಿಕೊಂಡು ನಂಜನಗೂಡು ಸೇರಿದ ಅನಿಲ್ ಅವರಿಗೆ ಅಲ್ಲಿಗೂ ಮಂಗಳಮುಖಿಯರನ್ನ ಕಳಿಸಿ ಮತ್ತೆ ದಂಧೆಗೆ ಬರುವಂತೆ ಒತ್ತಡವನ್ನ ಹಾಕಲಾಗ್ತಿದೆ. ಪೊಲೀಸ್ ಮೆಟ್ಟಿಲೇರಿದ ಸಂತ್ರಸ್ತ. ನಂಜನಗೂಡು ಪೊಲೀಸರು ಸ್ಪಂದಿಸದ ಹಿನ್ನೆಲೆ ಅನಿಲ್ ಕುಮಾರ್ ಅವರು ಮೈಸೂರಿನ ಲಷ್ಕರ್ ಠಾಣೆ ದೂರು ನೀಡಿದ್ದಾರೆ. ತನಗೆ ರಕ್ಷಣೆ ಬೇಕು ಮತ್ತು ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಮುಖ್ಯ ಆರೋಪಿ ಅನಿತಾ ಮತ್ತು ಅವಳ ತಂಡದವರಿಗಾಗಿ ಶೋಧವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು.